ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಈ ವಾರ ನಾನು ನಮ್ಮ ಕರ್ನಾಟಕದ ಹೆಮ್ಮೆ, ಅದುವೇ ಬಿಸಿಬೇಳೆ ಬಾತ್ ಅಂತಕ್ಕಂಥ ಒಂದು ರೆಸಿಪಿ. ಎಷ್ಟು ಅದ್ಭುತವಾದ ರೆಸಿಪಿ ಅಂತ ಹೇಳಿದ್ರೆ ಇದರಲ್ಲೇ ಒಂದು ಕಂಪ್ಲೀಟ್ ಮೀಲ್ ಇರುತ್ತೆ. ಸೊ ಈ ರೆಸಿಪಿನ ಯಾವ ರೀತಿ ಮಾಡಬೇಕು, ಅದುವೇ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಅಥೆಂಟಿಕ್ ವರ್ಷನ್ ಹ್ಯಾಕ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮತ್ತಿನ್ಯಾತಕ್ಕೆ ತಡ, ನಡೀರಿ ನೋಡೋಣ ಯಾವ ರೀತಿ ಮಾಡಬೇಕು. ಈ ಬಿಸಿಬೇಳೆ ಬಾತ್ ಮಾಡಲಿಕ್ಕೆ ನಾನು ಮೊದಲನೇದಾಗಿ ಈ ಒಂದು ಕಪ್ಪಲ್ಲಿ 1 ಕಪ್ ಅಕ್ಕಿನ ತೊಗೊತಾ ಇದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ನಷ್ಟು ತೊಗರಿಬೇಳೆನ ತೊಗೊತಾ ಇದ್ದೀನಿ. ನೆನಪಿರಲಿ, 1:1 ರೇಷಿಯೋದಲ್ಲಿ ನಾನು ಇದನ್ನು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ಒಂದು ಅಡುಗೆ ಮಾಡಬೇಕಂದ್ರೆ ಅಳತೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ, ನಾನು ಈ ಒಂದು ಕಪ್ನ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಸೊ ಇದರಲ್ಲಿ 1 ಕಪ್ ಅಕ್ಕಿ ಮತ್ತು 1 ಕಪ್ ತೊಗರಿಬೇಳೆ, ಅಂದರೆ 1:1 ರೇಷಿಯೋದಲ್ಲಿ ನಾನು ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದರಲ್ಲಿ ನೀರನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡೋಣ. ಈಗ ಚೆನ್ನಾಗಿ ತೊಳೆದಿದ್ದಾಗಿದೆ, ನೀರು ಕೂಡ ಶೋಧಿಸಿದ್ದೀನಿ. ಸೊ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೇನೆ. ನೋಡಿ, ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ ಸಹ ಬಿಸಿ ಆಗಿದೆ. ಆವಾಗಲೇ ಕ್ಲೀನ್ ಮಾಡಿರ್ತಕ್ಕಂಥ ಈ ಅಕ್ಕಿ ಮತ್ತು ಬೇಳೆನ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ 1 ಕಪ್ನಷ್ಟು ಬಟಾಣಿ, 1 ಕಪ್ನಷ್ಟು ಆಲೂಗಡ್ಡೆ, ಅರ್ಧ ಕಪ್ನಷ್ಟು ಕ್ಯಾರೆಟ್, ಅರ್ಧ ಕಪ್ನಷ್ಟು ಬೀನ್ಸ್. ಈ ಬಿಸಿಬೇಳೆ ಬಾತ್ಗೆ 1:5 ರೇಷಿಯೋ ಇರುತ್ತೆ. ನೆನಪಿರಲಿ, 1:5 ಕಪ್ ಅಕ್ಕಿ ಮತ್ತು ತೊಗರಿಬೇಳೆ 2 ಕಪ್ನಷ್ಟು ತೊಗೊಂಡಿದ್ದೀನಿ. ಸೊ ಹಾಗಾಗಿ 1:5 ಅಂತ ಹೇಳಿದ್ರೆ 10 ಕಪ್ ನೀರನ್ನು ನಾನು ಹಾಕೋಬೇಕಾಗುತ್ತೆ. ಮತ್ತು ಈಗ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಕಲ್ಲುಪ್ಪು, ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವು ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಜಿಲ್ಸ್ ಆಗೋವರೆಗೂ ಇದನ್ನು ಚೆನ್ನಾಗಿ ಒಂದು 2 ವಿಜಿಲ್ ಆಗಿದೆ, ಪ್ರೆಷರ್ ಕೂಡ ಚೆನ್ನಾಗಿ ಹೋಗಿದೆ. ಸೊ ಈಗ ಈ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಅನ್ನ ಮತ್ತು ಈ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ನಮ್ಗೆ ಇಷ್ಟು ಮಾಯಿಶ್ಚರ್ ಕೂಡ ಬೇಕಾಗುತ್ತೆ. ಪರ್ಫೆಕ್ಟಾಗಿ ಆಗಿದೆ. ಸೊ ಈಗ ಇದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡು ನೋಡಿ, ಈಗ ಒಂದು ಪಾಟ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈ ಪಾಟ್ ಕೂಡ ಚೆನ್ನಾಗಿ ಕಾದಿದೆ. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ. ನೋಡಿ, ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. 2 ಮೀಡಿಯಂ ಸೈಜ್ ಈರುಳ್ಳಿನ ಉದ್ದುದ ಹಚ್ಕೊಂಡಿದ್ದೀನಿ. ಈ ಈರುಳ್ಳಿನ ಇದರಲ್ಲಿ ಹಾಕೊತಾ ಇದ್ದೀನಿ. ಈಗ ನಾವು ಈರುಳ್ಳಿನ ತುಂಬ ಜಾಸ್ತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಇದನ್ನ ಕುಕ್ ಮಾಡಬೇಕಾಗತ್ತೆ. ಈಗ ಇದರಲ್ಲಿ ಒಂದು 2 ಮೀಡಿಯಂ ಸೈಜಿನ ಸಣ್ಣಕ್ಕೆ ಹಚ್ಚಿರ್ತಕ್ಕಂಥ ಹಾಕೊತಾ ಇದ್ದೀನಿ. ಇದು ನಾಟಿ ಟೊಮೆಟೊ. ಸೊ ಇದು ಸಹ ಸ್ವಲ್ಪ ಮೆತ್ತಗಾಗೋವರೆಗೂ ಇದನ್ನ ಹೀಗೆ ಹುರ್ಕೊಳ್ಳೋಣ. ಈಗ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ ಇರುತ್ತೆ. ಆಕ್ಚುಲಿ ಈ ಒರಿಜಿನಲ್ ಬಿಸಿಬೇಳೆ ಬಾತಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡೋದಿಲ್ಲ. ಸೊ ಈ ಒಂದು ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇನ್ನು ಸ್ವಲ್ಪ ವೇರಿಯೇಟ್ ಮಾಡಿದ್ದೀನಿ. ಸೊ ಹಾಗಾಗಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮಾತ್ರ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ನಿಮಗೆ ಬೇಕಾದಲ್ಲಿ ನೀವು ಇದನ್ನು ಕಂಪ್ಲೀಟ್ಲಿ ತೆಗೆದು ಹಾಕ್ಬೋದು. ಇದು ಕಂಪ್ಲೀಟ್ಲಿ ಆಪ್ಷನಲ್ ಇರುತ್ತೆ. ಈಗ ಈ ಶುಂಠಿ ಬೆಳ್ಳುಳ್ಳಿಯ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನ ಚೆನ್ನಾಗಿ ಹುರಿಬೇಕಾಗುತ್ತೆ. ನೋಡಿ, ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಸಿ ವಾಸನೆ ಕೂಡ ಹೋಗಿದೆ. ಈಗ ಈ ಬಿಸಿಬೇಳೆ ಬಾತ್ ಪೌಡರ್, ಮನೆಯಲ್ಲೇ ಮಾಡಿರ್ತಕ್ಕಂಥ ಈ ಬಿಸಿಬೇಳೆ ಬಾತ್ ಪೌಡರ್ನ 4 ಟೇಬಲ್ ಸ್ಪೂನ್ ಅಷ್ಟು ಇದ್ರಲ್ಲಿ ಹಾಕೊತಾ ಇದ್ದೀನಿ. ನೋಡಿ, ಈ ಬಿಸಿಬೇಳೆ ಬಾತ್ ಪೌಡರ್ನ ಯಾವ ರೀತಿ ಮಾಡಬೇಕು ಅಂತ ನಾನು ಹಿಂದಿನ ವಿಡಿಯೋಸ್ ಎಲ್ಲ ತೋರಿಸಿದ್ದೀನಿ. ಅದರ ಒಂದು ಲಿಂಕ್ಸ್ ನಾನಿಲ್ಲಿ ಐ ಬಟನ್ ಅಲ್ಲೂ ಸಹ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಬೇಕಾದಲ್ಲಿ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಈಗ ಫ್ಲೇಮ್ನ ಸಿಮ್ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಎಲ್ಲ ಚೆನ್ನಾಗಿದು ಫ್ರೈ ಆಗಬೇಕು. ಇದಾಕಿದ ತಕ್ಷಣ ಒಂದು ಒಳ್ಳೆ ಘಮ ಬರೋಕ್ಕೆ ಶುರು ಆಗುತ್ತೆ. ಇದಾಗಿದ ತಕ್ಷಣ ಇದರಲ್ಲಿ ನಾವಾಗಲೇ ಬೇಯಿಸ್ಕೊಂಡಿರ್ತಕ್ಕಂಥ ಈ ತರಕಾರಿ ಮತ್ತು ಅನ್ನನ ಹಾಕೊಳ್ಳೋಣ.
ಸೊ ಈಗ ಇದನ್ನ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ. ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಇದರಲ್ಲಿ ನೀವು ಕನ್ಸಿಸ್ಟೆನ್ಸಿನ ನಿಮ್ಗೆ ಯಾವ ರೀತಿ ಬೇಕೋ ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಸ್ವಲ್ಪ ಜಾಸ್ತಿ ಗಟ್ಟಿ ಬೇಕಂದ್ರೆ ನೀರನ್ನ ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಸ್ವಲ್ಪ ಜಾಸ್ತಿ ನೀರು ಆಗಬೇಕು ಅಂತ ಹೇಳಿದ್ರೆ ನೀರಿನ ಈ ಸಮಯದಲ್ಲಿ ನೀವು ಸ್ವಲ್ಪ ಬೇಕಾದ್ರೆ ಹಾಕ್ಕೋಬೋದು. ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹುಣಸೆ ಹಣ್ಣಿನ ರಸ ನೀವು ಹಾಕ್ಕೋಬಹುದು. ನೆನಪಿರಲಿ, ನಾವು ನಾಟಿ ಟೊಮೆಟೊ ಯೂಸ್ ಮಾಡಿರ್ತೀವಿ, ಅದರ ಅನುಗುಣವಾಗಿ ನೀವು ಹಾಕೋಬೇಕಾಗತ್ತೆ. ಮತ್ತು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಸೊ ಈಗ ಇದನ್ನು ಸಹ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡೋಣ. ನೋಡಿ, ಈಗ ಈ ಬಿಸಿಬೇಳೆಬಾತ್ ರೆಡಿ ಇದೆ. ಈಗ ಈ ಬಿಸಿಬೇಳೆಬಾತ್ಗೆ ಒಗ್ಗರಣೆ ಯಾವ ರೀತಿ ಕೊಡಬೇಕಂದ್ರೆ ಇನ್ನೊಂದು ಪ್ಯಾನನ್ನು ನಾನು ಹೀಟ್ ಮಾಡಕ್ಕೆ ಇಟ್ಟಿದ್ದೀನಿ. ಸೊ ಇದರಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಕೂಡ ಹಾಕ್ಕೊತಾ ಇದ್ದೀನಿ. ನೀವು ಇದನ್ನ ಬೇಕಾದ್ರೆ ಬರೀ ತುಪ್ಪದಲ್ಲೂ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಕಾದಿದೆ. ಈಗ ಫ್ಲೇಮ್ನ ಲೋ ಮಾಡ್ಕೊತೀನಿ. ಇದರಲ್ಲಿ 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ, ಕಟ್ ಮಾಡಿರ್ತಕ್ಕಂಥದ್ದು 5 ಬ್ಯಾಡಗೆ ಮೆಣಸಿನ್ಕಾಯಿ, 2 ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿ, ಮತ್ತು 2 ಎಸಳಷ್ಟು ಕರಿಬೇವಿನ ಸೊಪ್ಪು. ಇವೆಲ್ಲನೂ ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಇದನ್ನ ಈ ರೀತಿನೇ ಹುಡ್ಕೊಳ್ಳೋಣ. ಇದನ್ನ ಈ ರೀತಿನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ, ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಈ ಒಗ್ಗರಣೆ ಸಹ ರೆಡಿ ಇದೆ. ನೋಡಿ, ಈಗ ಈ ಒಗ್ಗರಣೆ ಎಲ್ಲ ನಾವು ಈ ಬಿಸಿಬೇಳೆ ಬಾತ್ ಮೇಲೆ ಹಾಕ್ಕೊಳ್ಬೇಡ. ಈಗ ನಮ್ಮ ಕರ್ನಾಟಕದ ಫೇಮಸ್ ಬಿಸಿಬೇಳೆ ಬಾತ್ ತಯಾರಿದೆ, ಸವಿಯೋದಕ್ಕೆ ಸಿದ್ಧ. ಹಾಗಾದ್ರೆ ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಕರ್ನಾಟಕದ ಹೆಮ್ಮೆ ಆಗಿರ್ತಕ್ಕಂಥ ಈ ರೆಸಿಪಿ ಬಿಸಿಬೇಳೆ ಬಾತ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಮತ್ತು ಮಾಡೋದು ಕೂಡ ಎಷ್ಟು ಸುಲಭ ಅಂದ್ಬಿಟ್ಟು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇದು ಒನ್ ಆಫ್ ಮೈ ಫೇವ್ರೆಟ್. ಮಧ್ಯಾಹ್ನ ಲಂಚ್ಗಂತೂ ಇದು ಒನ್ ಆಫ್ ಮೈ ಫೇವ್ರೆಟ್ ರೆಸಿಪಿ ಇದು. ಸೊ ಹಾಗಾಗಿ ನಾನು ಮನೇಲಿ ಯಾವ ರೀತಿ ಮಾಡ್ತೀನಿ, ನಾನು ಆ್ಯಕ್ಚುಲಿ ಯಾವುದೇ ಪೌಡರ್ಸ್ನ ಹೊರಗಿಂದ ತೊಗೊಂಡು ಬರೋದಿಲ್ಲ, ಮನೆಯಲ್ಲೇ ಮಾಡ್ಕೊತೀನಿ. ಸೊ ಹಾಗಾಗಿ ಆ ಪೌಡರ್ಸ್ ರೆಸಿಪಿ ಬೇಸಿಂದ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಅದು ಕೂಡ ನೀವು ಕಲ್ತ್ಕೊಳ್ಳಿ, ನಿಮ್ಮಿಂದ ಕಲ್ತ್ಕೊಂಡಿರೋ ಬೇರೆಯವ್ರು ಕೂಡ ಹೆಲ್ಪ್ ಆಗಲಿ. ಸೊ ವಿಡಿಯೋ ಲಿಂಕ್ಸ್ನ ನೀವು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸಲ್ಲಿ ಕೂಡ ಶೇರ್ ಮಾಡ್ತಾ ಇರಿ. ಈ ಬಿಸಿಬೇಳೆ ಬಾತ್ ಏನಿದೆ, ಇದು ಈ ಒಂದು ರೆಸಿಪಿ ಇದರಲ್ಲೇ ಒಂದು ಕಂಪ್ಲೀಟ್ ಫುಡ್ ಆಗಿರುತ್ತೆ, ಕಂಪ್ಲೀಟ್ ಮೀಲ್ ಆಗಿರುತ್ತೆ. ಇದರಲ್ಲಿ ಪ್ರತಿಯೊಂದು ಇದೆ, ತರಕಾರಿಯಿಂದ ಹಿಡಿದು ಲೆಂಟಿಲ್ಸಿಂದ ಹಿಡಿದು ಸ್ಪೈಸಸ್ಸಿಂದ ಹಿಡಿದು ಪ್ರತಿಯೊಂದು ಕೂಡ ಇದರಲ್ಲಿ ಇದೆ. ಸೊ ಹಾಗಾಗಿ ಇದೊಂದು ಕಂಪ್ಲೀಟ್ ಫುಡ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಂಗೆ ಅನಿಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಗೊತ್ತಲ್ಲಪ್ಪ, ಪಕ್ಕದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಏನು ಮಾಡ್ತಿರೋ ಗೊತ್ತಿಲ್ಲ, ಪ್ರೆಸ್ ಆಗಬೇಕು. ಮತ್ತು ಪಕ್ಕದಲ್ಲೇ ಅದು ಬೆಲ್ ಐಕನ್ ಇರುತ್ತೆ, ಅದನ್ನು ಟಚ್ ಮಾಡಿಬಿಟ್ಟು ಆಲಿಗೆ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ತಾರೆ. ಸೊ ಹಾಗಾದರೆ ಮುಂದಿನ ವಾರ ಇನ್ನೊಂದು ಹೊಸ ವೈವಿಧ್ಯಮಯ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್, ಜೈ ಕರ್ನಾಟಕ.